ದೇಶದಲ್ಲಿ ತಂತ್ರಜ್ಞಾನದ ಬೆಳವಣಿಗೆಯೊಂದಿಗೆ ಎಐ ಡೇಟಾ ಸೆಂಟರ್ಗಳ ಸಂಖ್ಯೆಯೂ ವೇಗವಾಗಿ ಹೆಚ್ಚುತ್ತಿದೆ. ಆದರೆ ಈ ಬೆಳವಣಿಗೆಯ ಮತ್ತೊಂದು ಮುಖ ಪರಿಸರ ಮತ್ತು ಕೃಷಿಯ ಮೇಲೆ ಪರಿಣಾಮ ಬೀರುತ್ತಿದೆ ಎಂಬ ಆತಂಕ ವ್ಯಕ್ತವಾಗುತ್ತಿದೆ. ಜೈ ಕರ್ನಾಟಕ ಪರಿಷತ್ತು ರಾಜ್ಯಾಧ್ಯಕ್ಷರಾದ ಡಾ. ನಾರಾಯಣ್ ಎಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಎಐ ಡೇಟಾ ಸೆಂಟರ್ಗಳಿಗಾಗಿ ಕೃಷಿ ಭೂಮಿಯನ್ನು ಬಳಸುತ್ತಿರುವುದು ಹಾಗೂ ಅವುಗಳ ನಿರ್ವಹಣೆಗೆ ಹೆಚ್ಚಿನ ಪ್ರಮಾಣದ ನೀರು ಬೇಕಾಗುತ್ತದೆ ಎಂಬ ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಮುಖಂಡರು, ದೇಶದ ರೈತರು ಈಗಾಗಲೇ ನೀರಿನ ಕೊರತೆ, ಬರ ಹಾಗೂ ಭೂಮಿಯ ಫಲವತ್ತತೆ ಕುಸಿತದಂತಹ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಕೈಗಾರಿಕಾ ಯೋಜನೆಗಳಿಗೆ ನೀರು ಮತ್ತು ಭೂಮಿಯನ್ನು ಬಳಸುವುದರಿಂದ ಮುಂದಿನ ದಿನಗಳಲ್ಲಿ ಪರಿಸರದ ಮೇಲೆ ಮತ್ತಷ್ಟು ಒತ್ತಡ ಉಂಟಾಗುವ ಸಾಧ್ಯತೆಯಿದೆ ಎಂದು ಅಭಿಪ್ರಾಯಪಟ್ಟರು. ಈ ಮಣ್ಣಿನ ಫಲವತ್ತತೆಯನ್ನ ಕಿತ್ಕೋಬೇಕು ಅಂದ್ರೆ ಯಾವುದೋ ಒಂದು ಖಾಸಗಿ ಕಂಪನಿಗಳು, ಕಾರ್ಪೊರೇಟ್ ಕಂಪನಿಗಳು ಬಂದು ಈ ಸರ್ಕಾರ ಜೊತೆ ಮಿಂಗಲ್ ಆಗಿ ಇವೆಲ್ಲವನ್ನೂ ಕಿತ್ಕೊಂಡು ನಾಳೆ ಒಂದು ಜಲಕ್ಷಾಮ ಬರುವಂತದ್ದು, ಮತ್ತೆ ಉದ್ಯೋಗಕ್ಕೆ ಸಿಕ್ತಂತಾನೆ ಅವರು ವಲಸೆ ಹೋಗುವಂಥದ್ದು, ಇಂಥವೆಲ್ಲವೂ ಈ ಮಣ್ಣು ಮತ್ತು ನೀರಿನ ವಿಷಯವಾಗಿ ನಾವು ಸತ್ಯಾಗ್ರಹ ಇಟ್ಕೊಂಡಿರುವ ವಿಚಾರದಲ್ಲಿ ಹಲವಾರು ತಜ್ಞರು ಬರ್ತಾರೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ನಿರ್ಬಂಧ ಏನಿದಾರಲ್ಲ ಅಲ್ಲಿ ಮಾಡಕ್ ಆಯ್ತಾ ಇಲ್ವಲ್ಲ, ಇಲ್ಲಿಗೆ ಯಾಕೆ ಬರ್ತಾ ಇದ್ದಾರೆ? ರೈತ ಆಂದೋಲನ ಆಗ್ಬೇಕು, ಜನ ಆಂದೋಲನ ಆಗ್ಬೇಕು, ಇದು ನ್ಯಾಷನಲ್ ಮಟ್ಟಕ್ಕೆ ಇಡೀ ಭಾರತ ದೇಶದಲ್ಲಿ ರೈತರು ಎಲ್ಲರೂ ಎದ್ದು ಬೀದಿಗಿದ್ದು ಇದನ್ನ ಬೇಡ ಅಂತ ಹೇಳ್ಬೇಕು. ನಮ್ಮ ರೈತರಿಗೆ ನೋಡಿ, ಫಲವತ್ತತೆ ಆರ್ಟಿಕಲ್ 48 ಒಂದು ಸಂವಿಧಾನದಲ್ಲಿ ಏನ್ ಹೇಳ್ತಾರೆ, ಫಲವತ್ತತೆ ಇರೋ ಮಣ್ಣನ್ನ ಏನಾದ್ರೂ ಸರ್ಕಾರ ಆಗ್ಲಿ ಖಾಸಗಿಯವರು ತಗೋಬೇಕು ಅಂದ್ರೆ ಅವತ್ತು ಮಾರ್ಕೆಟ್ ರೇಟ್ 1 ಕೋಟಿ ಇದ್ರೆ 4 ಕೋಟಿ ಕೊಡ್ಬೇಕು ಅಂತ ಹೇಳುತ್ತೆ. ಅಕಸ್ಮಾತ್ ನಗರ ಪ್ರದೇಶದಲ್ಲಿ ಏನಾದ್ರು ಮಾಡ್ಬೇಕು ಅಂದ್ರೆ ಅದೇ ರೈತರ ಜಮೀನಿದ್ರೆ ಅದ್ರ ಬೆಲೆ 2 ಕೋಟಿ ಇದ್ರೆ ನೀವು 4 ಕೋಟಿ ಕೊಡ್ಬೇಕು ಅಂತ ಹೇಳುತ್ತೆ. ಈಗ ಟೋಟಲಿ ಅಡಿಕೆ, ತೆಂಗು, ಅಲ್ಲಿ ಫಲವತ್ತತೆ ಇರ್ತಕ್ಕಂಥ ಬೆಳೆಗಳು ಟೋಟಲಿ 7.5 ಲಕ್ಷವನ್ನು ಧ್ವಂಸ ಮಾಡ್ತಾರೆ.